ಹಾಯ್ ಸ್ನೇಹಿತರೆ, ನೋಡಿ, ಲೋಕಸಭೆ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನ್ ವಿರುದ್ಧ ಆರೋಪಗಳ ಸುರಿಮಳೆಯನ್ನು ಸುರಿದಿದ್ದಾರೆ. ಏನಪ್ಪಾ ಅಂದರೆ, ಅವರು ಸೀರಿಯಸ್ ಆಗಿ ಹೇಳಬೇಕು ಅಂದರೆ, ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಅವಮಾನ ಮಾಡಿದಂತಹ ರೀತಿ. ಹೇಗಪ್ಪ ಅಂದರೆ ನೋಡಿ, ಅವರು ಹೇಳ್ತಾರೆ, ಒಬ್ಬ ವ್ಯಕ್ತಿಯ ವೋಟರ್ ಇದು 4 ಕಡೆ ಇದೆ ಅಂತ ಹೇಳಿದ್ದಾರೆ. ಓಕೆ ಸ್ನೇಹಿತರೆ, 4 ಕಡೆ ಇದೆ. ಆದರೆ ಇಂದಿನ ಉದ್ದೇಶ ಏನು, ಹೇಗೆ ಬಂತು 4 ಕಡೆ ಅನ್ನೋದನ್ನು ಕೇಳಿದಾರೆ ಅವರು? ಇಲ್ಲ. ನೋಡಿ ಸ್ನೇಹಿತರೆ, ಇವರು ಯಾವತ್ತಾದರೂ ಒಂದು ಕಡೆ ಕೆಲಸಕ್ಕೆ ಹೋಗಿ ಮೆಟ್ರೋ ಸಿಟಿಗಳಲ್ಲಿ ಕೆಲಸ ಮಾಡಿ ಬಂದಿದ್ರೆ ಗೊತ್ತಾಗುತ್ತೆ. ಅವರ ಹುಟ್ಟೂರು ಕಲ್ಕತ್ತಾದಲ್ಲಿ ಸರ್ವೇ ಸಾಮಾನ್ಯವಾಗಿ ಅವ್ರದ್ದು ಒಂದು ಓಟ್ ಇದೆ. ಆಯಿತು, ಅವರು ನಂತರ ಉದ್ಯೋಗಕ್ಕಾಗಿ ಬಾಂಬೆಗೆ ಬಂದಿದ್ದಾರೆ. ಬಾಂಬೆಗೆ ಬಂದಾಗ ನೆಕ್ಸ್ಟ್ ಅವರು ಅದನ್ನು ಕ್ಯಾನ್ಸಲ್ ಮಾಡಿ ಬಾಂಬೆಯಲ್ಲಿ ಒಂದು ವೋಟರ್ ರಿಜಿಸ್ಟ್ರೇಷನ್ ಆಗಿದೆ. ಆಯಿತು, ಅದಾದಮೇಲೆ ನೆಕ್ಸ್ಟ್ ಅವ್ರು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ಅವ್ರದ್ದು ಬೆಂಗಳೂರಲ್ಲಿ ಅದನ್ನು ಆನ್ಲೈನಲ್ಲಿ ಎಲೆಕ್ಷನ್ ಕಮಿಷನ್ ಆನ್ಲೈನಲ್ಲಿ ಕೊಟ್ಟಿದೆ ಅಧಿಕಾರ. ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಅಪ್ಲೈ ಮಾಡಿದ್ದಾರೆ. ಮತ್ತು ಇನ್ನೊಂದು ರಿಜಿಸ್ಟರ್ ಆಗಿದೆ. ನೋಡಿ, ಅವ್ರು ಹೇಳೋ ಪ್ರಕಾರ ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ, 3 ಕಡೆ 4 ಕಡೆ ಒಬ್ಬರದ್ದು ಓಟ್ ಇದೆ. 4 ಕಡೆ ಇರ್ಬೋದು ಸ್ವಾಮಿ, ಆದರೆ 4 ಕಡೆ ವೋಟ್ ಹಾಕಕ್ಕೆ ಸಾಧ್ಯನೇ ಒಬ್ಬ ವ್ಯಕ್ತಿ? ಅಲ್ಲಿ ಎಲೆಕ್ಷನ್ ನಡೆಯೋದು ಬೇರೆ ಟೈಮು, ಬಟ್ ಅಲ್ಲಿ ಇದ್ದ ತಕ್ಷಣ ಅವ್ರು ಹೋಗಿ ವೋಟ್ ಹಾಕ್ತಾರೆ ಅಂತ ಇಲ್ಲಲ್ಲ. ಲೋಕಸಭೆ ಎಲೆಕ್ಷನ್ ನಡೆಯೋದು 1 or 2, 3 ಪ್ಲೇಸ್ಗಳಲ್ಲಿ ನಡೆಯುತ್ತೆ. ಅದು ನಡೆದಾಗ ಅವರು ಬೆಂಗಳೂರಲ್ಲಿ ಒಂದತ್ರ ವೋಟ್ ಹಾಕಿದ್ದಾರೆ, ನೆಕ್ಸ್ಟ್ ಅಲ್ಲಿ ವೋಟ್ ಹಾಕೋಕ್ಕೆ ಅವ್ರಿಗೆ ಅವಕಾಶ ಇರಲ್ಲ. ಅದೇ ರೀತಿ ಅವರು ಹೇಳ್ತಾರೆ, ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಮನೆಯಲ್ಲಿ 10/10 ಅಂದರೆ ಇವರು ಹೋಗಿ ನೋಡಿದ್ರ 10/10 ಅಂತ ಸರ್ವೆ ನಂಬರ್ ಪ್ಲಾಟ್ ನಂಬರ್ 35 ಅಂತ ಇದೆ. ಪ್ಲಾಟ್ ನಂಬರ್ 35 ಸೈಜ್ ಎಷ್ಟಾದರೂ ಇರ್ಬೋದಲ್ಲ, 50/100 ಇರ್ಬೋದು, 40/100 ಇರ್ಬೋದು. ನೋಡಿ, ಒಂದು ವಟಾರ ಅಂದರೆ ಒಬ್ಬ ವ್ಯಕ್ತಿ ನೋಡ್ತಾ ಇದ್ದೆ ನಾನು, ಆ ಮಾಲೀಕ ಹೇಳ್ತಾ ಇದ್ದಾನೆ, ಅವನಲ್ಲಿ 10ರಿಂದ 15 ಮನೆಗಳು ಲೈನಕ್ಕೆ ಕಟ್ಟಿಸಿದ್ದಾರೆ. ಬಾಡಿಗೆ ಪಡೆಯುವ ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಅದನ್ನು ಒಂದು ಸಣ್ಣ ಮನೆಗಳಾಗಿ ಅವರು ಬಾಡಿಗೆ ಕೊಟ್ಟಿರ್ತಾರೆ. ಒಂದೊಂದರಲ್ಲಿ ಇಬ್ಬಿಬ್ಬರು ಜನ ಇರ್ತಾರೆ. ಅಂದ್ರೆ 30 ಮನೆ ಇದ್ದಾವೆ ಅಂತ ಹೇಳಿದ್ರು ಅವರು. 30 ಮನೆ ಅಂದರೆ 70-60 ಜನ